ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರ ಯೇಸು ಸಭೆಯ ಮೂಲಕ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಮುಂಜಾನೆ ಸಮಯದಲ್ಲಿ ನಾನು ವಂದಿಸ್ತೇನೆ. ಈ ದಿನದ ಜೀವ ಕೊಡುವ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನನ್ನೊಟ್ಟಿಗೆ ಸೇರಿ ನೀವು ಸಹ ಓದಿಕೊಳ್ಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 15 ವಾಕ್ಯಗಳು 30ರಿಂದ 33ರವರೆಗೆ. ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲೀಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ದೇವರು ನನ್ನನ್ನು ಯೂದಾಯದಲ್ಲಿರುವ ಅವಿಧೇಯರ ಕೈಗೆ ತಪ್ಪಿಸಬೇಕೆಂತಲೂ ಯೆರೂಸಲೇಮಿಗೋಸ್ಕರ ನಾನು ಮಾಡುವಂಥ ಈ ಧರ್ಮ ಕಾರ್ಯವು ಅಲ್ಲಿರುವ ದೇವಜನರಿಗೆ ಹಿತಕರವಾಗಿ ತೋರಬೇಕೆಂತಲೂ ಪ್ರಾರ್ಥಿಸಿರಿ. ಹೀಗೆ ನಾನು ದೇವರ ಚಿತ್ತಾನುಸಾರ ಆನಂದವುಳ್ಳವನಾಗಿ ನಿಮ್ಮಲ್ಲಿಗೆ ಬಂದು ನಿಮ್ಮ ಸಂಗಡ ವಿಶ್ರಾಂತಿ ಹೊಂದಲಾಗುವುದು. ಶಾಂತಿದಾಯಕನಾದ ದೇವರು ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಅಪ್ಪ ಪರಿಶುದ್ಧನು, ಪ್ರೀತಿ ಸ್ವರೂಪನು, ಮಹೋನ್ನತನು ತಂದೆ, ಇವೊಂದು ಒಳ್ಳೆಯ ಮುಂಜಾನೆ ಸಮಯಕ್ಕಾಗಿ ನಮಗೆ ಸ್ತೋತ್ರ ಮಾಡ್ತೀವಿ ಕರ್ತನೆ. ಅಪ್ಪ ರಾಜ, ಅಪ್ಪ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಕರ್ತನೆ ಸೇವಕರನ್ನು ಹಿಂಸೆ ಪಡಿಸುವವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಕರ್ತನೆ. ಅಪ್ಪ ರಾಜ, ಅಪ್ಪ ನಿಮ್ಮ ನಾಮದ ನಿಮಿತ್ತ ಕಷ್ಟಪಡ್ತಾ ಇರೋ ಸೇವಕರನ್ನು ಕರ್ತನೆ ಒಂದು ಸಾರಿ ಕಣ್ಣೆತ್ತಿ ನೋಡಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀವಿ ಕರ್ತನೆ. ಅಪ್ಪ ರಾಜ, ಅವ್ರನ್ನ ಹಿಂಸೆ ಪಡುತ್ತಿರುವವ್ರನ್ನ ಕರ್ತನೆ ಅಪ್ಪ ರಾಜ, ನೀವು ಈ ಕ್ಷಣದಲ್ಲಿ ಕರ್ತನೆ ಮುಟ್ಟಿ ಅವರ ಮನಸ್ಸನ್ನು ಮಾರ್ಪಡಿಸಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀವಿ ಕರ್ತನೆ. ಅಪ್ಪ ಹಿಂಸೆ ಪಡಿಸುವವರೇ ಕರ್ತನೆ ಬಂದು ಸಾಕ್ಷಿ ಹೇಳುವಂತೆ ಕರ್ತನೆ ಅಪ್ಪ, ಅದರ ಮೂಲಕ ನಿಮ್ಮ ನಾಮ ಒಂದೇ ಮಹಿಮೆ ಪಡುವಂತೆ ಕರ್ತನೆ ಅಪ್ಪ ರಾಜ, ನೀವು ಅದ್ಭುತ ಕಾರ್ಯಗಳನ್ನು ಮಾಡಬೇಕಾಗಿ ನಿಮ್ಮನ್ನು ವಿನಂತಿಸ್ತೀವಿ ಕರ್ತನೆ ಅಪ್ಪ ರಾಜ. ಅಪ್ಪ ನಿಮ್ಮ ನಾಮದ ವಿರುದ್ಧವಾಗಿ ಎದ್ದೇಳುವ ಯಾವುದೇ ಆಯುಧವು ಕರ್ತನೆ ಅಪ್ಪ ರಾಜ ಸೋತು ಹೋಗಲಿ ಕರ್ತನೆ ಅಪ್ಪ ರಾಜ. ಅಪ್ಪ ನಿಮಗೆ ವಿರುದ್ಧವಾಗಿ ಎತ್ತಿರುವವರೇ ಕರ್ತನೆ ನಿಮಗೆ ಬಂದು ಸಾಕ್ಷಿ ಹೇಳುವಂತೆ ಕರ್ತನೆ, ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತೆ ಕರ್ತನೆ ಅಪ್ಪ ರಾಜ, ನೀವು ಸೂಚಕ ಕಾರ್ಯಗಳನ್ನು ಮಾಡಬೇಕಾಗಿ ವಿನಂತಿಸ್ತೀವಿ ಕರ್ತನೆ ಅಪ್ಪ ರಾಜ. ಅಪ್ಪ ಅದೇ ರೀತಿ ಕರ್ತನೆ ಅಪ್ಪ ರಾಜ, ಪರರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋ ಕರ್ತನೆ ಒಬ್ಬೊಬ್ಬರು ನಿಮ್ಮ ಕರಗಳಲ್ಲಿ ಅರ್ಪಿಸ್ತೀವಿ ಕರ್ತನೆ ಅಪ್ಪ ರಾಜ. ಈ ಸಮಯದಲ್ಲಿಯೂ ಕರ್ತನೆ ನನ್ನೊಟ್ಟಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ ಕರ್ತನೆ ಅಪ್ಪ ರಾಜ, ಪ್ರಾರ್ಥನೆ ಮಾಡುವವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಕರ್ತನೆ ಅಪ್ಪ ರಾಜ. ಅಪ್ಪ ಅದರ ಪ್ರತಿಫಲವನ್ನು ಅವರು ಕಾಣುವಂತೆ ಕರ್ತನೆ ಅಪ್ಪ ರಾಜ, ಪರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಮನೋಭಾವವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀವಿ ಕರ್ತನೆ. ಅವರ ಪ್ರಾರ್ಥನೆಗಳನ್ನು ಕೇಳಿ ಕರ್ತನೆ ಅಪ್ಪ ರಾಜ, ಅದಕ್ಕೆ ಸದುತ್ತರನ್ನು ದಯಪಾಲಿಸಿ ಕರ್ತನೆ ಅಪ್ಪ ರಾಜ, ಅದರ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಕರ್ತನೆ ನೀವು ಕೃಪೆ ತೋರಿಸಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀವಿ ಕರ್ತನೆ ಅಪ್ಪ ರಾಜ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತೀನಿ ಕರ್ತನೆ. ಎಲ್ಲ ಕಾರ್ಯಗಳು ನಿಮ್ಮ ಕರಗಳಲ್ಲಿ ಅರ್ಪಿಸ್ತೀವಿ ಕರ್ತನೆ. ನಿಮ್ಮ ಚಿತ್ತಂತೆ ನೀವು ನಡೆಸಿ ಕರ್ತನೆ ರಾಜ. ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಸಲ್ಲಿಸ್ತೀವಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಜೀವವುಳ್ಳ ತಂದೆಯೇ, ಆಮೇನ್. ಮತ್ತೆ ಸಿಗುವವರೆಗೂ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.